ರಾಧೆ ರಾಧೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೆಂಗಳೂರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಗೆಸ್ ವೇರ್ ಐ ಆಮ್ ಅಟ್ ಮ್ಯಾಂಗ್ಳೂರ್. ತಮ್ನೇಲಲ್ಲಿ ಗೊತ್ತಾಗಿರುತ್ತೆ. ಆಮ್ ಅಟ್ ಮ್ಯಾಂಗ್ಳೂರ್. ರೂಮ್ ಮಾತ್ರ ಸೊ ರೂಮ್ನ ತೋರಿಸ್ತೀನಿ ಫಸ್ಟ್. And I guess the vlog will be 3 vlogs, approximate 2 vlogs ಆಗಿರುತ್ತೆ. ಫಸ್ಟ್ ರೂಮ್ ಟೂರ್ ಮಾಡಬೇಕಾ? ಮಾಡೋಣ, ಏನೂ ಮಾಡೋಕ್ಕಾಗಲ್ಲ, ಮಾಡೋಣ. ದಿಸ್ ಇಸ್ ದ ಎಂಟ್ರೆನ್ಸ್. ಇನ್ನೂ ಚೆನ್ನಾಗಿರೋದಕ್ಕೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಇದು ಎಲ್ಲ ಟೌನಿಗೆಲ್ಲ ಹತ್ರ ಆಗುತ್ತೆ ಅಂತ ಇದನ್ನು ಸೆಲೆಕ್ಟ್ ಮಾಡಿದ್ದು ರೂಮು. ಎಸ್ ಅ ಮಿನಿ ಟಿ ವಿ, ಅಲ್ಲಿ ಕೂತ್ಕೊಂಡು ಅವಳ ಜೊತೆ ಚಿಟ್ ಮಾಡೋದಕ್ಕೆ ಮಾಡಲ್ಲ, ಸುಮ್ಮನೆ ಈಗ ಲಗೇಜ್ ಇಟ್ಟಿದ್ದೀವಿ. ಆ್ಯಂಡ್ ದೆನ್ ಡೈನಿಂಗ್ ಟೇಬಲ್, ಹಂಗೆ ಇಲ್ಲಿ ರೂಮ್ ಬರುತ್ತೆ. ಎಸ್ ವ್ಯೂ ಥರ ಏನೂ ಇಲ್ಲ. ವಿ ವೇರ್ ಎಕ್ಸ್ಪೆಕ್ಟಿಂಗ್ ಫಾರ್ ಅ ವ್ಯೂ, ಬಟ್ ವ್ಯೂ ಏನೂ ಇಲ್ಲದೆ ಇರೋ ಕಾರಣ ಇದು ಸಿಕ್ಕಿದೆ ಹೆಚ್ಚು. ಆ್ಯಂಡ್ ದೆನ್ ಮಿರರ್, ಮೈ ಫೇವ್ರೆಟ್ ಸ್ಪೇಸ್. ರೆಡಿಯಾಗಿ ಈಗ ವಿ ಹ್ಯಾವ್ ಪ್ಲ್ಯಾನ್ಸ್. ಹೊರಡೋಣ. ರೆಡಿ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ವ್ಲಾಗ್ ಮಾಡ್ತೇನೆ. ಸೊ ಗೈಸ್, ಇವಾಗ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನಲ್ಲಿದ್ದೀವಿ. ಬ್ಯಾಂಕಾಕಿಗೆ ಹೋದ್ರು ಅಲ್ಲೂ ದೇವಸ್ಥಾನ ಇಲ್ವಾ ಅಂತ ಕೇಳೋ ಫ್ಯಾಮಿಲಿ ನಮ್ಮದು. ಸೊ ಇವತ್ತೆಲ್ಲ ದೇವಸ್ಥಾನ ಸುತ್ತಾಡಿ ನಾಳೆ ಫುಲ್ ಎಂಜಾಯ್ ಮಾಡೋದು. ಇಟ್ಸ್ 2 days ಟ್ರಿಪ್. ಬ್ಯಾಂಗ್ಳೂರಿಂದ ಎಸ್ಕೇಪ್ ಆಗೋದು ಯಾವಾಗ ಅಂತ ಕಾಯ್ತಾ ಇವಾಗ ಎಸ್ಕೇಪ್ ಆಗಿದ್ದೀವಿ. ಐ ಶೋ ಯು ಮೈ ಔಟ್ಫಿಟ್. ದಿಸ್ ಈಸ್ ಮೈ ಔಟ್ಫಿಟ್ ಗೈಸ್. ಇವತ್ತೆಲ್ಲ ವೆಸ್ಟರ್ನ್ ಅಲ್ಲ, ಇವತ್ತೆಲ್ಲ ಟ್ರೆಡಿಷ್ನಲ್, ನಾಳೆಲ್ಲ ವೆಸ್ಟರ್ನ್. ಆ್ಯಂಡ್ ನಾವು ಫಸ್ಟ್ ವಿಸಿಟ್ ಮಾಡಿದ್ದು ಮಂಜುನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಇದು ನಮ್ಮ ರೂಮ್ ಪಕ್ಕದಲ್ಲೇ ಇತ್ತು. ಸುಮ್ಮನೆ ಒಳಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು, ತುಂಬ ಚೆನ್ನಾಗಿ ಪೂಜೆ ಮಾಡಿದರು. ಪೀಸ್ಫುಲ್ಲಾಗಿತ್ತು, ತುಂಬ ಕಾಮಾಗಿತ್ತು. ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಪೀಸ್ಫುಲ್ಲಾಗಿ ಆಚೆ ಬಂದ್ವಿ. ಆ್ಯಂಡ್ ನಾವು ಬಂದಿದ್ದು ಮಂಗಳಾದೇವಿ ದೇವಸ್ಥಾನ. ಇದು ಕೂಡ ತುಂಬ ಪ್ರಸಿದ್ಧವಾದ ದೇವಸ್ಥಾನ. ತುಂಬ ನೀಟಾಗಿ ಮೇಂಟೈನ್ ಮಾಡಿದರು. ನಾವು ಹೋಗೋಷ್ಟರಲ್ಲಿ ಅಮ್ಮಂಗೆ ಸ್ಕ್ರೀನ್ ಹಾಕ್ಬಿಟ್ಟಿದ್ರು, ಬಿಕಾಸ್ ಅಮ್ಮಂಗೆಲ್ಲೋ ಅಲಂಕಾರ ನಡೀತಿರೋ ಕಾರಣ. ನಾವು ಹಂಗೆ ಗಣೇಶ, ಆಮೇಲೆ ಇಲ್ಲಿ ಬಂದು ದೈವ ಗುಡಿನ ನೋಡಿದ್ವಿ. ನಾನು ಇದನ್ನೆಲ್ಲ ಫಸ್ಟ್ ಟೈಮ್ ನೋಡಿದ್ದು, ತುಂಬ ಖುಷಿಯಾಯಿತು. ಇನ್ನೂ ಅರ್ಧ ಗಂಟೆ ಆಗುತ್ತೆ ಅಮ್ಮಂಗೆ ಅಲಂಕಾರ ಆಗೋದು ಅಂದರು. ಸೊ ನಾವು ಅಲ್ಲಿವರೆಗೂ ವೆಯ್ಟ್ ಮಾಡೋದಕ್ಕಿಂತ ಲಲಿತಾ ಸಹಸ್ರನಾಮ ಪಠನೆ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಅದನ್ನು ನೋಡಿಬಿಟ್ಟು ಅಲ್ಲಿ ಅರ್ಚಕರೆಲ್ಲ ನಮ್ಮನ್ನು ಪೂಜೆ ಎಲ್ಲ ಆದಮೇಲೆ ಹೂವು ಹಣ್ಣು ಎಲ್ಲ ಕೊಟ್ಟರು. ಆ್ಯಂಡ್ ದೆನ್ ವಿ ಟ್ರಾವೆಲ್ ಟು ಕುದ್ರೋಳಿ ಗೋಕರ್ಣ ಸ್ವಾಮಿ ದೇವಸ್ಥಾನ. ಇದನ್ನು ನಾನು, ಅಮ್ಮ, ಅಕ್ಕ ಫಸ್ಟ್ ನೋಡಿದ ತಕ್ಷಣ ವಿ ವರ್ ಲೈಕ್ ವಾವ್, ಅಷ್ಟು ಚೆನ್ನಾಗಿತ್ತು. ಮಳೆ ಬೇರೆ ಬಂದಿತ್ತು, ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದರು. ಒಂದೇ ಸನ್ನಿಧಾನದಲ್ಲಿ ಇಲ್ಲ ಅಂದರೂ 5 ದೇವರುಗಳಿತ್ತು. ಒಂದು ಬಂದು ಶಿವ, ಗಣೇಶ, ಕೃಷ್ಣ, ಸಾಯಿಬಾಬಾ ಮತ್ತು ಆಂಜನೇಯ. ನೋಡೋದಕ್ಕೆ 2 ಕಣ್ಣು ಸಾಲ್ತಿರಲಿಲ್ಲ ಈ ದೇವಸ್ಥಾನನ. ಮಂಗಳೂರಿಗೆ ಯಾರಾದರೂ ಬರೋರಿದ್ರೆ ಪ್ಲೀಸ್ ಡೂ ವಿಸಿಟ್ ದಿಸ್ ಟೆಂಪಲ್, ಬಿಕಾಸ್ ನೋಡಿದವರು ಮನಸ್ಫೂರ್ತಿಯಿಂದ ಆಚೆ ಬರ್ತಾರೆ. ಬಿಕಾಸ್ ಅಲ್ಲಿರುವಂಥ ಪೀಸ್ಫುಲ್ನೆಸ್, ಕಾಮ್ನೆಸ್ ವಿಲ್ ಮೇಕ್ ಯು ಚೇಂಜ್ ಯುವರ್ ಮೈಂಡ್. ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ. ಆಚೆ ಬರಬೇಕಾದ್ರೆ ವಿ ಹ್ಯಾಡ್ ಸಮ್ ಸಾರ್ಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಈ ದೇವಿ ಹೆಸರು ಬಂದು ಅನ್ನಪೂರ್ಣೇಶ್ವರಿ ದೇವಿ. ನೋಡಲಿಕ್ಕೆ 2 ಕಣ್ಣು ಸಾಲ್ತಿರಲಿಲ್ಲ.
ನಾನು ಹೋಗಿದ್ದಷ್ಟು ದೇವಸ್ಥಾನದಲ್ಲಿ ಎಕ್ಸೆಪ್ಟ್ 1-2 ದೇವಸ್ಥಾನ ಬಿಟ್ಟರೆ ಇನ್ಯಾವ ದೇವಸ್ಥಾನದಲ್ಲೂ ವೀಡಿಯೋ ಆಗಲಿ ಫೋಟೋಸ್ ಆಗಲಿ ಮಾಡೋ ಆಗಿಲ್ಲ ಅಂತ ಎಲ್ಲೂ ಇರಲಿಲ್ಲ. ಸೊ ನಿಮಗೂ ಕೂಡ ದೇವ್ರನ್ನ ದರ್ಶನ ಮಾಡಿಸೋಣ ಅನ್ನೋ ಒಂದು ಚಿಕ್ಕ ಪ್ರಯತ್ನ. ಎಲ್ಲ ಕಡೆಯೂ ಸ್ಲೋ ಮೋಷನ್ ಮಾಡಿ ತೋರಿಸಿದ್ದೀನಿ ದೇವ್ರನ್ನ. ನನ್ನ ಕೈಲಾದಷ್ಟು ನಾನು ನಿಮಗೆ ತೋರಿಸೋಣ ಅಂತ. ಇದು ಬಂದು ಕೃಷ್ಣ. ಆ್ಯಂಡ್ ನೆಕ್ಸ್ಟ್ ನಾವು ಬಂದಿದ್ದು ಶ್ರೀ ಕ್ಷೇತ್ರ ಕದ್ರಿ ಮಂಜುನಾಥೇಶ್ವರ ಸ್ವಾಮಿ ಸನ್ನಿಧಿಗೆ ಬಂದ್ವಿ. ಒಂದೊಂದು ದೇವಸ್ಥಾನ ಕೂಡ ಒಂದೊಂದಕ್ಕಿಂತ ಚೆನ್ನಾಗಿತ್ತು. ಇಲ್ಲಿ ಏನಪ್ಪ ವಿಶೇಷ ಅಂದರೆ ಫಸ್ಟ್ ಗೋಪುರದಿಂದ ಸ್ವಾಮಿವರೆಗೂ 9 ಬಾಗಿಲುಗಳಿವೆ. ನಾವು ಬರೀ 3 ಬಾಗಿಲು ದಾಟೋಕ್ಕಾಗುತ್ತೆ. ಅದಾದಮೇಲೆ 5ನೇ ಬಾಗಿಲಿಂದ ನಮ್ಮನ್ನು ಬಿಡಲ್ಲ. ಇಲ್ಲೂ ಕೂಡ ಸ್ವಾಮಿನ ತೋರಿಸಿದ್ದೀನಿ ಸೊ ದಟ್ ನೀವು ನೋಡ್ಬೋದು ಅಂತ. ಆನ್ ದ ವೇ ಹೋಗ್ತಾ ಇಲ್ಲಿ ಕೊರಗಜ್ಜ ದೇವಸ್ಥಾನ ಸಿಕ್ತು. ಸೊ ಇಲ್ಲಿ ಒಂದು ವಿಸಿಟ್ ಕೊಟ್ಟು ಹಾಗೆ ಮುಂದೆ ಹೋದ್ವಿ. ಸೊ ಇಲ್ಲೇನಪ್ಪ ವಿಶೇಷ ಅಂದರೆ ನೀವು ಅಂದ್ಕೊಂಡಿದ್ದೇನಾದರೂ ಆಯಿತು ಅಂತ ಇದ್ದರೆ, ಅರ್ಕೆ ಹೊತ್ಕೊಂಡಿದ್ರೆ ಇಲ್ಲಿ ಬಂದು ಬ್ರ್ಯಾಂಡಿ ಬಾಟಲ್ನ ಸಲ್ಲಿಸ್ತಾರೆ. ಸೊ ನೆಕ್ಸ್ಟ್ ನಾವು ಬಂದಿದ್ದು ರಾಜರಾಜೇಶ್ವರಿ ದೇವಸ್ಥಾನಕ್ಕೆ. ಇಲ್ಲೇನಪ್ಪ ವಿಶೇಷ ಅಂದರೆ ಅಮ್ಮನ ಮಣ್ಣಿಂದ ಮಾಡಿರೋದು. ಯಾರು ಮಾಡಿದ್ದಾರೆ ಏನು ಅಂತ ಇಲ್ಲಿ ಸರಿಯಾಗಿ ಗೊತ್ತಿಲ್ಲ, ಬಟ್ ಅಮ್ಮನ ಮೂರ್ತಿ ತುಂಬ ದೊಡ್ಡದಾಗಿ ಇದೆ. ಇಲ್ಲೂ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದರು. ನೋಡೋದಕ್ಕೆ 2 ಕಣ್ಣು ಸಾಲ್ತಿರಲಿಲ್ಲ. ಸೊ ಹಿಯರ್ ಯು ಗೋ. ಇದು ಕೂಡ ವಿಡಿಯೋ ಮಾಡ್ಕೊಂಡಿದ್ದೆ ನಿಮಗೆ ಅಂತಾನೆ. ಅಮ್ಮಂದು ದೃಷ್ಟಿ ತುಂಬ ಇತ್ತು. ಅಲ್ಲಿಂದ ವಿ ಟ್ರಾವೆಲ್ಡ್ ಫಾರ್ 20 ಕಿಲೋಮೀಟರ್ಸ್. ಇದೇ ಮೇನ್ ದೇವಸ್ಥಾನ ಹೋಗಬೇಕು ಅಂದ್ಕೊಂಡಿದ್ದು ನಾವು. ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇಲ್ಲಿ ಹರಿತಾ ಇರೋ ನದಿ ಬಂದು ನಂದಿನಿ ಅಂತ. ಇದು ಅಮ್ಮನ ಪಾದದ ಹತ್ರನೇ ಹರಿಯುತ್ತೆ. ತುಂಬ ಚೆನ್ನಾಗಿತ್ತು. ನಾನು ಕೂಡ ಫಸ್ಟ್ ಟೈಮ್ ಆ ಹೆಸರು ಕೇಳಿದ್ದು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಅಮ್ಮನ್ನ ನೋಡಿ ತುಂಬ ಖುಷಿ ಆಯಿತು. ಆಚೆ ಬಂದಮೇಲೆ ತೀರ್ಥ ಕೊಡ್ತಿದ್ರು. ಆವಾಗ ನಮ್ಮ ಕೈ ನೋಡಿದ್ರು ಬಳೆ ಇಲ್ದಿರೋ ಕಾರಣ ನನಗೂ ಅಕ್ಕಂಗೂ ಬಳೆಗಳು ಕೊಟ್ಟರು. ಫೆಲ್ ಸೋ ಗುಡ್. ನಾನು ಒಳಗೆ ಅಮ್ಮನ ಮೂರ್ತಿನೇನು ವಿಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ಬಿಕಾಸ್ ಅಲ್ಲಿ LED ಡಿಸ್ಪ್ಲೇ ಮಾಡ್ತಿರೋ ಕಾರಣ ಅಲ್ಲಿಂದನೇ ನಿಮಗೆ ತೋರಿಸೋಣ ಅಂತ. ಆ್ಯಂಡ್ ಹಿಯರ್ ಕಮ್ಸ್ ದ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಆಫ್ ಮೈ ಡೇ. ಹರ್ ನೇಮ್ ಇಸ್ ಮಹಾಲಕ್ಷ್ಮಿ ಅಂತ. ಜೊತೆಗೆ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳಿ. ಲಾಸ್ಟಲ್ಲಿ ಫೋಟೋಸ್ ಹಾಕ್ತೀನಿ, ಡೋಂಟ್ ಮಿಸ್ ಟು ವಾಚ್ ಇಟ್. ಹೋದಾಗ ಇಟ್ ವಾಸ್ ಅವರ್ ಫೀಡಿಂಗ್ ಟೈಮ್. ಊಟ ಮಾಡಿಸ್ತಿದ್ರು. ಇಲ್ಲಿ ಹಸುಗಳೆಲ್ಲ ಸಾಕಿದ್ರು. ಕರುಗಳು ಮಾತ್ರ ಕ್ಯೂಟಾಗಿತ್ತು. ಹಾಲೆಲ್ಲ ಕುಡಿತಿದ್ವು ಕರುಗಳು. ಒಂದೊಂದು ಗೌರಿ, ಲಕ್ಷ್ಮಿ ಅಂತೆಲ್ಲ ಹೆಸರಿಟ್ಟಿದ್ರು. ಬೈ ದ ಎಂಡ್ ಆಫ್ ದಿ ಡೇ ವಿ ವೆರ್ ಸೋ ಟಯರ್ಡ್. ಸೊ ಅಲ್ಲೇ ಊಟ ಮಾಡಿದ್ವಿ ಎಲ್ಲರೂ. ಅಲ್ಲಿಂದ ಗೆಸ್ ವೇ ವಿ ವೆಂಟ್. ಆ್ಯಂಡ್ ದೆನ್ ವಿ ವೆಂಟ್ ಟು ಪನ್ನಂಬೂರ್ ಬೀಚ್. ಬಟ್ ಅಲ್ಲಿ ಯಾರನ್ನೂ ಆಟ ಆಡೋಕ್ಕೆ ಬಿಡ್ತಿರ್ಲಿಲ್ಲ. ಐಡಿಯಾ ಫ್ಲಾಪ್ ಆಯಿತು. ಸೊ ಯಾ ಗೈಸ್, ದಟ್ ವಾಸ್ ದಿ ಟೆಂಪಲ್ ರನ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.